ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಕುಂಭರಾಶಿಗೆ ಮಾರ್ಚ್ ತಿಂಗಳಿನಲ್ಲಿ ಶುಕ್ರ ಆಗಮನ. ಈ ರಾಶಿಯವರಿಗೆ ಭಾಗ್ಯೋದಯ, ಹಣದ ಲಾಭ ಯಾವುದು ಯಾವ ರಾಶಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ಏನು ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ, ಅದು ಕೂಡ ಏನು ಅದು ಫ್ರೀಯಾಗೇ ಇರುತ್ತೆ. ಹಾಗೆಯೇ ನಿಮಗೆ ಏನಾದರೂ ವೈಯಕ್ತಿಕ ಸಮಸ್ಯೆ ಇದ್ದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ರಾಶಿ ನಕ್ಷತ್ರದೊಂದಿಗೆ ತಿಳಿಸಿ. ವೈಯಕ್ತಿಕ ಸಮಸ್ಯೆ ಏನೇ ಇದ್ದರೂ ಮುಕ್ತವಾಗಿ ತಿಳಿಸಿ, ಅದರ ಜೊತೆಗೆ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಅಲ್ಲಿ ಸೂಚಿಸ್ತೇನೆ. ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಮ್ಮ ಶಿವದೇವರ ಶುಕ್ರರ ಜೊತೆ ಇದ್ದ ಆಶೀರ್ವಾದನೆ ನಿಮ್ಮಲ್ಲಿ ಸದಾ ಇರುತ್ತೆ. ಹಾಗೆ ಆಧ್ಯಾತ್ಮಿಕಕ್ಕಾಗಿರ್ಬೋದು ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅದಕ್ಕೆ ತಕ್ಕ ವಿಡಿಯೋಗಳು ಮಾಡಿ ಹಾಕ್ತೇನೆ. ಹಾಗೆಯೇ ಕುಂಭರಾಶಿಯಲ್ಲಿ ಶುಕ್ರ ಮಾರ್ಚ್ನ ಈ ರಾಶಿಗೆ ತುಂಬಾ ಒಳ್ಳೆಯದಂತೆ, ಭಾಗ್ಯೋದಯ ಅಂತೆ. ಮಾರ್ಚ್ ಮೊದಲ ವಾರದಲ್ಲಿ ಶುಕ್ರನ ಕುಂಭರಾಶಿಗೆ ಪ್ರವೇಶಿಸುವಂಥದ್ದು. ಈ ಬದಲಾವಣೆ 12 ರಾಶಿ ಕೂಡ ಇರುವಂಥದ್ದು. ಆದರೆ ಕೆಲವು ಒಂದು ರಾಶಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಈ ಕೆಲವು ರಾಶಿಗೆ ಭಾರಿ ಧನ ಲಾಭ ಉಂಟಾಗುತ್ತೆ ಅಂತೆ. ಪ್ರಸ್ತುತ ಶುಕ್ರ ಮಕರ ರಾಶಿಯಲ್ಲಿ ಇರುವಂಥದ್ದು. ಆದರೆ ಮಾರ್ಚ್ ಮೊದಲ ವಾರದಲ್ಲಿ ಶುಕ್ರನ ಕುಂಭರಾಶಿಗೆ ಪ್ರವೇಶಿಸುವಂಥದ್ದು. ಹೇಳಿಕೆಯಲ್ಲಿ ನ್ಯಾಯ ಕರ್ಮಫಲ ಒದಗಿಸುವ ಶನಿಯು ಕುಂಭರಾಶಿಯ ಅಧಿಪತಿ. ಶನಿ ಏನು ಅಂದರೆ ಈಗ ಪ್ರಸ್ತುತ ಅವರು 7ನೇ ಶನಿ ಅಂದರೆ ಮಧ್ಯಭಾಗ ಕುಂಭರಾಶಿಗೆ ನಡೀತಾ ಇದೆ. ಆ ಕುಂಭರಾಶಿಯಲ್ಲಿ ಇರುವಂಥದ್ದು ಶನಿ. ಅಲ್ಲಿಗೆ ಏನು ಈ ಕುಂಭರಾಶಿಯೊಳಗೆ ಆರ್ಥಿಕ ಸಬಲತೆ ಒದಗಿಸುವ ಶುಕ್ರ ಕೂಡ ಪ್ರವೇಶ ಮಾಡುವ ಸಂದರ್ಭ. ಅನೇಕ ರಾಶಿಗಳ ಮೇಲೆ ಪ್ರಭಾವ ಬೀರುವಂಥದ್ದು. ಅದರಲ್ಲೂ ಕೆಲವು ರಾಶಿಯವರಿಗೆ ಸಕಾರಾತ್ಮಕ ಸಂಭವಗಳು ಜರುಗಲಿದೆ. ಈ ವಿದ್ಯಮಾನದೊಂದಿಗೆ ಯಾವ ರಾಶಿಗಳ ಮೇಲೆ ಒಳ್ಳೆಯ ಪರಿಣಾಮ ಉಂಟಾಗುವಂಥದ್ದು ಈ ಒಂದು ಶುಕ್ರನ ಒಂದು ಸಂಚಾರ. ಶುಕ್ರ ಅಂದರೆ ಗೊತ್ತಿದೆ ಅಲ್ವಾ, ಆರ್ಥಿಕ ಸಬಲತೆಯನ್ನು ಕೊಡುವಂಥ ಒಂದು ಗ್ರಹ. ಹಾಗೆಯೇ ಮೊದಲನೇದಾಗಿ ನೋಡುವಂಥದ್ದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಏನಂದರೆ ತುಂಬಾ ಒಳ್ಳೆಯದಿದೆ. ನೀವು ಬದಲಾವಣೆ ಕುರಿತಾಗಿ ನೀವು ಯೋಚನೆ ಮಾಡುವ ಅಗತ್ಯವೇ ಇಲ್ಲ. ಶುಕ್ರನು ನಿಮಗೆ ಒಳಿತನ್ನು ತರುವಂಥದ್ದು. ಕೈ ಹಿಡಿದು ಮುನ್ನಡೆಸಲಿದ್ದಾನೆ. ವೃತ್ತಿ ಜೀವನದಲ್ಲಿ ಉನ್ನತಿ ಸಾಧಿಸುತ್ತೀರಿ. ಜನಪ್ರೀತಿಗೆ ಪ್ರಾಪ್ತರಾಗುತ್ತೀರಿ. ಇದರಿಂದ ನೆಮ್ಮದಿ ಗಳಿಸುತ್ತೀರಿ. ಕೆಲವು ಹೊಸ ಅವಕಾಶಗಳ ಬಾಗಿಲು ತೆರೆಯಲಿದೆ. ಹೊಸ ಕೆಲಸಗಳೇ ನಿಮ್ಮ ಕಾರ್ಯಕ್ಷಮತೆಯಿಂದ ಗೆದ್ದು ಬೀಗಲಿದ್ದೀರಿ. ನೀವು ಪಡುವ ಪರಿಶ್ರಮ ನಿಮ್ಮ ಕೈ ಹಿಡಿಯಲಿದೆ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಅನೇಕ ಕಾರಣಗಳಿಗೆ ಅಪಾರ ಸಂತೋಷ ನಿಮ್ಮದಾಗಲಿದೆ. ಆರ್ಥಿಕತೆಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವನ್ನು ಮಾಡುವ ಮೊದಲು ಸ್ವಲ್ಪ ಆಲೋಚಿಸಿ. ಎಚ್ಚರಿಕೆಯಿಂದ ಇರುವ ಹೆಜ್ಜೆ ಅಪಾರ ಧನಲಾಭ ಉಂಟು ಮಾಡಲಿದೆ. ವೃಷಭ ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ ಈ ಒಂದು ಶುಕ್ರನ. ಅಂದರೆ ವೃಷಭ ರಾಶಿಯವರ ಅಧಿಪತಿ ಕೂಡ ಶುಕ್ರ, ನಿಮಗೆ ಗೊತ್ತಿರ್ಬೋದು. ಹಾಗೆ ತುಂಬಾ ಒಳ್ಳೆಯದಿದೆ. ಹಾಗೆಯೇ ದಾಂಪತ್ಯ ಜೀವನದಲ್ಲಿ ಕೂಡ ಖುಷಿ ಪಡೆಯಲಿದ್ದೀರಿ. ತಾಳ್ಮೆ ಸಹನೆ ಜೀವನ ನಿಮ್ಮದು ಆಗಲಿದೆ. ಮಿಥುನ ರಾಶಿ, ನಿಮಗೆ ಭಾಗ್ಯದ ಬಾಗಿಲು ತೆರೆಯಲು ಕುಂಭರಾಶಿ ಬರ್ತಾ ಇದ್ದಾನೆ ಶುಕ್ರ. ಅವನು ಬರ್ತಿದ್ದಂತೆ ಭಾಗ್ಯದ ಬಾಗಿಲು ತೆರೆಯಲಿದ್ದಾನೆ. ನಿಂತೇ ಹೋಗಿದೆ, ಕೆಲವು ಕೆಲಸಗಳು ನಿಂತು ಹೋಗಿರುತ್ತೆ, ಅದು ಥಟ್ ಅಂತ ಈ ತಿಂಗಳಲ್ಲಿ ಪೂರ್ತಿ ಆಗಬಹುದು. ಬೆಟ್ಟದಂಥ ಭಾರ ನೀರಿನಿಂದ ಹರಿದು ಹೋಗ್ಬೋದು. ಮನಸ್ಸು ಹಗುರಾಗಿ ನಿರಾಳ ಭಾವ ಆವರಿಸುವಂಥದ್ದು. ಅದೇ ಭಾವದಲ್ಲಿ ರಚನಾತ್ಮಕ ಕೆಲಸಗಳು ತೊಡಗಿಸಿಕೊಳ್ಳಲಿದ್ದೀರಿ. ಈ ಕೆಲಸಗಳು ನಿಮ್ಮ ಕೈ ಹಿಡಿಯುತ್ತವೆ. ಆರ್ಥಿಕ ಲಾಭ ಉಂಟಾಗುವ ಸಾಧ್ಯತೆ ಬಹಳ ಹೆಚ್ಚಿದೆ. ವೃತ್ತಿ ಕ್ಷೇತ್ರ ನಿಮಗಿರುವ ಹೆಚ್ಚಿನ ಪರಿಚಯ ಏನಾಗುತ್ತೆ, ಅದು ಉನ್ನತಿಯತ್ತ ಪರಿಚಯ ಅಂದರೆ ಕೆಲವು ನಿಮಗೆ ಲಾಭ ತರುವಂಥದ್ದು. ಮತ್ತು ಕೆಲಸಗಳ ವಿಚಾರದಲ್ಲಿ ಮೇಲಾಧಿಕಾರಿ ನಿಮ್ಮ ಬೆಂಬಲಿಗೆ ನಿಲ್ಲಲಿರುವಂಥದ್ದು. ಮತ್ತು ನಿಮ್ಮ ಕೆಲಸ ಏನಾದರೂ ನೀವು ಮಾಡುವಂಥ ಕೆಲಸ ಪ್ರಶಂಸೆಗೆ ಪಾತ್ರವಾಗಲಿದೆ. ಹಾಗೆ ಉನ್ನತಿಯತೆ ಕರೆದೊಯ್ಯಲಿದೆ. ಪ್ರೇಮ ಸಂಬಂಧ ಖುಷಿಯನ್ನು ಕೊಡಲಿದೆ. ಮಧುರವಾಗಿ ಇರುತ್ತೆ. ಸಂಬಂಧದಲ್ಲಿ ಬಹುದಿಕವಾಗಿ ಬೆಳೆಯಲಿದ್ದೀರಿ. ನೆಕ್ಸ್ಟ್ ತುಲಾ ರಾಶಿ. ಶುಕ್ರ ನಿಮ್ಮ ಪಾಲಿಗೆ ಶುಭವನ್ನು ಹೊತ್ತು ತರುವಂಥದ್ದು. ಅಡೆತಡೆಗಳ ಹಿನ್ನೆಲೆಗೆ ಸರಿಯಲಿವೆ. ಸಕಾರಾತ್ಮಕ ಪರಿಣಾಮಗಳು ಉಂಟಾಗುವಂಥದ್ದು. ವೃತ್ತಿಯಲ್ಲಿ ಒಳ್ಳೆಯದಾಗಲಿವೆ. ಕೆಲಸಕ್ಕೆ ತಕ್ಕ ಮನ್ನಣೆ ಗಳಿಸುತ್ತೀರಿ. ಕೆಲವೊಂದು ಚೂರುಪಾರು ನಾನು ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಅಲ್ವಾ, ಚೂರುಪಾರು ಇರ್ಬೋದು ಸಮಸ್ಯೆಗಳು. ಆದರೆ ಕೆಲವೊಂದು ಸಮಸ್ಯೆ ಇದರಲ್ಲಿ ತುಂಬಾ ಒಳ್ಳೆಯದಿದೆ ಈ ಶುಕ್ರನ ಒಂದು ಸಂಚಾರದಿಂದ ತುಲಾರಾಶಿಯವರಿಗೆ. ಹಾಗೆಯೇ ಏನು ನಿಮ್ಮಿಂದ ಮಹತ್ವದ ಕೆಲಸ ಜರುಗಲಿದೆ. ಅದರಿಂದ ವೃತ್ತಿಯಲ್ಲಿ ಒಂದು ಹಂತ ಹೋಗುವ ಸಾಧ್ಯತೆ ಇರುವಂಥದ್ದು. ದೊಡ್ಡ ಜವಾಬ್ದಾರಿ ಹೇಗಿರುವ ರಕ್ಷಣಾ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗಲಿದೆ. ನೆಮ್ಮದಿ ಕೊಡುವಷ್ಟು ಲಾಭ ಸಿಗ್ಬೋದು. ಆರ್ಥಿಕ ಗೆಲುವು ನಿಮ್ಮನ್ನು ಉತ್ಸಾಹಭರಿತವನ್ನಾಗಿ ಮಾಡಲಿದೆ. ಮನೆ ಮಾಡುವ ಆಲೋಚನೆ ಇದ್ದರೆ ಆ ನಿಟ್ಟಿನಲ್ಲಿ ಸ್ವಲ್ಪ ಮುಂದುವರಿಯಿರಿ. ಇದು ಸಕಾಲವಾಗಿರುತ್ತೆ ಈ ಒಂದು ಸಮಯ. ಸಂಪತ್ತು ವೃದ್ಧಿ ಸಂಭವ ಕಾಣಿಸುವಂಥದ್ದು. ಈ 3 ರಾಶಿಗೆ ಈ ಒಂದು ಶುಕ್ರನ ಒಂದು ಕುಂಭರಾಶಿಯ ಪ್ರವೇಶ ಏನಿದೆ ಅದು ತುಂಬಾ ಒಳ್ಳೆಯದು ಆಗುವಂಥದ್ದು. ಇದು ಇವತ್ತಿನ ವಿಡಿಯೋ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.